ಶ್ರೀಕಾಂತ್ ಪಂಗಾರ್ಕರ್ ಈ ಜಲ್ನಾ ಪುರಸಭೆಗೆ ಆಯ್ಕೆ ಆಗಿದ್ದು ಅಲ್ಲಿ ಜನರ ನಿರ್ಧಾರ, ಅದಕ್ಕಿಂತ ಎರಡು ಅಭಿಪ್ರಾಯ ಇಲ್ಲ. ಆದರೆ ಇಂತಹ ಜನ ಸಮಾಜದಲ್ಲಿ ಬಂದಾಗ ಸಾಮಾಜಿಕ ವ್ಯವಸ್ಥೆ ಏನಾಗ್ಬೋದು, ಇಲ್ಲಿ ಆರ್ಥಿಕ ಸ್ಥಿತಿ ಏನಾಗ್ಬೋದು. ಯಾಕಂದರೆ ಸಮಾಜವನ್ನು ಆಳಬೇಕಂತ ಕಟ್ಟಬೇಕಂತ ಜನ ಪ್ರಾಮಾಣಿಕರು, ನಿಜವಾದ ಧರ್ಮವನ್ನು ಅರ್ಥ ಮಾಡ್ಕೊಂಡವರು, ಅರ್ಥಶಾಸ್ತ್ರ ತಿಳ್ಕೊಂಡಂಥವರು ಈ ಕ್ಷೇತ್ರಕ್ಕೆ ಬಂದರೆ ಈ ದೇಶಕ್ಕೆ ಒಂದು ಉಳಿಗಾಲದ. ಇಲ್ಲಾಂದ್ರೆ ಇವತ್ತು ಕೇವಲ ಕಾರ್ಪೊರೇಟ್ ಪರ ಆದಂಥ ಈ ದೇಶ ಇನ್ನೂ ಏನೇನೋ ಆಗ್ಬೋದು. ಅವ್ರ ಕೈಯಲ್ಲಿ ಪಾಪ ಇಂಥ ಯುವಕರು ಇವರು ಸಹಿತ ಪೂರ್ಣ ಪ್ರಮಾಣದ ಧರ್ಮದ ಬಗ್ಗೆ ತಿಳ್ಕೊಂಡಂತಲ್ಲ. ನಿಜವಾದ ಹಿಂದುತ್ವ ಏನಪ್ಪ ಅಂದ್ರೆ ಗಾಂಧೀಜಿಯವರ ಹಿಂದುತ್ವ. ಈ ಉಳಿದವ್ರದ್ದು ಏನದಪ್ಪ, ಗೋಡ್ಸೆ ಹಿಂದುತ್ವ ಏನದಪ್ಪ ಅಂದರೆ ಇದು ಅರ್ಧ ಜ್ಞಾನವುಳ್ಳಂಥದ್ದು ಅಂತೇಳಿ ನಾವು ಯಾವುದೇ ಸಂದರ್ಭದಲ್ಲಿ ಹೇಳಬೇಕಾಗ್ಯದ. ನಾವು ಬೇಕಾಗಿದ್ದು ಗಾಂಧೀಜಿಯವರ ಹಿಂದುತ್ವ ಬಂದರೆ ಭಾಳ ಉತ್ತಮ ಅನ್ನುವಂಥ ಮಾತು. ಜೊತೆಗೆ ಇಂತಹ ಜನ ಆಯ್ಕೆ ಆಗೋದ್ರಿಂದ ಶ್ರೀಕಾಂತ್ ಪಂಗಾರ್ಕರ್ ಅವರ ಜನರ ಮುದ್ರೆ ಒತ್ತುವುದರಿಂದಾಗಿ ಇವರು ಸಮಾಜದ ಭಾಗ ಪಾರ್ಸಲ್ ಆಗಿ ಹೋಗೋದ್ರಿಂದಾಗಿ ಸಾಮಾಜಿಕ ಡೆವಲಪ್ಮೆಂಟು, ಆರ್ಥಿಕ ಡೆವಲಪ್ಮೆಂಟು, ರಾಜಕೀಯ ಡೆವಲಪ್ಮೆಂಟು ಎಲ್ಲ ಕಲುಷಿತ ಆಗ್ತಾವೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಇದು ನೀವೇನಂತೀರಿ? ಇದೇ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಈ ಎರಡೂ ಕೇಸ್ಗಳ ಬಗ್ಗೆ ಇನ್ನೊಮ್ಮೆ ತನಿಖೆಯನ್ನು ಮಾಡಿಸಿ ಆದಷ್ಟು ನ್ಯಾಯ ಒದಗಿಸಬೇಕು. ಇಬ್ಬರು ಮಹನೀಯ ಹೋರಾಟಗಾರರಿಗೆ, ಜೊತೆಗೆ ಮಹಾರಾಷ್ಟ್ರದಲ್ಲಿ ಅವರು ಮಾಡಬೇಕಾಗಿದೆ. ದಾಬೋದ್ಕರ್ ಅಂತ ವಿಚಾರವಾದಿ, ಅದೇ ಕಾಲಕ್ಕೆ ಪನ್ಸಾರೆ ಅನ್ನುವಂತಹ ಒಬ್ಬ ಸಮತಾವಾದ ಬಯಸುವಂಥ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಇವರಿಗೆಲ್ಲ ನ್ಯಾಯ ಸಿಗಿಸ್ಬೇಕಂತ ಕೊಡಿಸ್ಬೇಕಂತ ಸರ್ಕಾರಗಳು ಇವತ್ತು ಶಕ್ತಿಹೀನಾಗಿದ್ದಾವೇನೋ ಈ ಮೂಲಭೂತವಾದಿಗಳ ಮುಂದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.